ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ವಿಡಿಯೋದಲ್ಲಿ ನಾವು ಹೊಸ ಲೇಟೆಸ್ಟ್ ಪಲ್ಸರ್ N160 ನೋಡ್ತಾ ಇದ್ದೀವಿ. ಸೊ ಇವಾಗ ತುಂಬ ನ್ಯೂಸಲ್ಲಿ ಇರೋದೇನೆ ಇದು. ಆ್ಯಕ್ಚುಲಿ ಹೊಸ ಪಲ್ಸರ್ಸ್ಗಳು ಸುಮಾರು ಮಾರ್ಕೆಟ್ಗೆ ಬರೋದಿದೆ, ಅದರಲ್ಲಿ ಇದು ಲೇಟೆಸ್ಟ್ ಲಾಂಚ್ ಅಂತ ಹೇಳ್ಬೋದು. ಇವಾಗ 25 ಇಯರ್ಸ್ ಆಫ್ ಪಲ್ಸರ್. ಸೊ ಪಲ್ಸರ್ ಬಂದು 25 ಇಯರ್ಸ್ ಆಗ್ತಾ ಬಂದಿದೆ. ಹಾಗಾಗಿ ಈ ಹೊಸ ಚೇಂಜಸ್ಗಳು ನೋಡ್ತಾ ಇದ್ದೀರೋದು. ಹೊಸ ಅವತಾರು ಕಂಪ್ಲೀಟ್ಲಿ ಮೇಕ್ ಓವರ್ ಆಗಿದೆ. ಡಿಸೈನ್ ಅಷ್ಟೇ ಅಲ್ಲ, ಫೀಚರ್ಸ್ ಅಷ್ಟೇ ಅಲ್ಲ, ನಿಮಗೆ ಸುಮಾರು ಚೇಂಜಸ್ ಇದೆ ಆ್ಯಕ್ಚುಲಿ. ಸೊ ಕಂಪ್ಲೀಟಾಗಿ ಡೀಟೇಲ್ಸ್ನ ನೋಡೋಣ. ನೀವು ಇಲ್ಲಿ ಯಾವ್ದು ನೋಡ್ತಾ ಇದ್ದೀರೋದು ಪಲ್ಸರ್ N160. ಇದರಲ್ಲಿ ಟಾಪ್ ವೇರಿಯಂಟು. ಸೊ ಇವಾಗ ಮಲ್ಟಿಪಲ್ ವೇರಿಯಂಟ್ಸ್ ಬರುತ್ತೆ ನಿಮಗೆ. ಇದು SS ಅಂತ ಹೇಳ್ಬಿಟ್ಟು, ಹಾಗೆ ನಿಮಗೆ S ಅಂತ ಬರುತ್ತೆ. ಇದರಲ್ಲಿ ಎಗೈನ್ ನೋಡಿ, ನಾವು ತಂದಿರೋದು 4 ವಾಲ್ವ್, ಇದರಲ್ಲಿ ನಿಮಗೆ ಎಗೈನ್ 2 ವಾಲ್ವ್ ಬರುತ್ತೆ. ಸೊ ಸ್ನೇಹಿತರೆ, 1 by 1 ಏನೇನು ಚೇಂಜಸ್ ಇದೆ ಎಲ್ಲದನ್ನು ನೋಡೋಣ. ಸ್ಪೆಕ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಫಸ್ಟ್ ನಿಮಗೆ ಆ್ಯಕ್ಚುಲಿ ಪ್ರಾಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಇದು ನಮ್ಮ ಥರದ SS. ಇದರಲ್ಲಿ ನಿಮಗೆ 37mm USD ಫೋಕ್ಸ್ ಬರುತ್ತೆ. ಅದೇ ನೀವು ಸಿಂಗಲ್ ಸೀಟ್ ಹೋಯ್ತಂದ್ರೆ ನಿಮಗೆ 33mm USD ಫೋಕ್ಸ್ ಬರುತ್ತೆ. 4V 2V ಯಾವುದಕ್ಕೆ ಹೋದ್ರು ಅಷ್ಟೇ, ಸಿಂಗಲ್ ಸೀಟು ಅಥವಾ ಸ್ಪ್ಲಿಟ್ ಸೀಟಲ್ಲಿ ಇವೇ ನಿಮಗೆ ಮೇನ್ ಡಿಫ್ರೆನ್ಸ್ ಬರೋದು. ಆಮೇಲೆ ಡಿಸ್ಕ್ ಬ್ರೇಕು ನಿಮಗೆ ಇದರಲ್ಲಿ 300mm ಬರುತ್ತೆ ಫ್ರಂಟು. ಅದೇ ನೀವು ಸಿಂಗಲ್ ಸೀಟ್ಗೆ ಹೋಯ್ತು ಅಂತಂದರೆ 280mm. ಸೊ ಇದರಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ, ಅದರಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಬರುತ್ತೆ. ಇದಿಷ್ಟು ನಿಮಗೆ ಫ್ರಂಟಿಂದ ಸ್ಪೆಕ್ಸ್ ಹೇಳ್ಬೇಕಂತಂದರೆ. ಸೊ ಮೇನ್ ಡಿಫ್ರೆನ್ಸಸ್ ಇರೋದೇನೆ ನಿಮಗೆ ಇಂಜಿನಲ್ಲಿ ಇರೋ. ಸೊ ಇದು ಇವಾಗ 165cc, ಆದರೆ ಇದರಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ ಬರುತ್ತೆ. ಒಂದು 2 ವಾಲ್ವು, ಇನ್ನೊಂದು 4 ವಾಲ್ವು. ನೀವು 2Vಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಟಾರ್ಕ್ ಬಂದು 14.65 Nm ಟಾರ್ಕ್ ಬರುತ್ತೆ, ಹಾಗೆಯೇ 16 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನೀವು 4 ವಾಲ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ 14.4 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ 18.5 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಿಮಗೆ ಮೇನ್ ಇಂಜಿನಲ್ಲಿ ಡಿಫ್ರೆನ್ಸ್ ಇರೋದು. ಇನ್ನು ಈ ಗಾಡಿಯಲ್ಲಿ ನಿಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ಅದಲ್ಲದೆ ನೀವು ವೀಲ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಫ್ರಂಟು ಬಂದು 100 ಬರುತ್ತೆ ಸೈಜು, ಹಿಂದೆದು ಬಂದು 130 ಬರುತ್ತೆ ಸೆಕ್ಷನ್ನು. ಆಮೇಲೆ ನೀವು ನೋಡ್ತಾ ಇರ್ಬೋದು ಹಿಂದೆ ಡಿಸ್ಕ್ ಬ್ರೇಕು, ಇದು ಬಂದು 230mm. ಸೊ ಇದರಲ್ಲಿ ನೀವು ಕಂಪ್ಲೀಟ್ ಬೇಸ್ ವೇರಿಯಂಟ್ಗೆ ಹೋಗ್ತೀರಾ ಅಂದರೆ ನಿಮಗೆ ಹಿಂದೆದು ರೇರ್ ಡಿಸ್ಕ್ ಬಂದು 130mm, ಇಲ್ಲಾಂತಂದರೆ ಎಲ್ಲದರಲ್ಲೂ ನಿಮಗೆ 230mm ರೇರ್ ಡಿಸ್ಕ್ ಬರುತ್ತೆ. ಇನ್ನೊಬ್ಬರು ಏನೇ ಹೇಳೋ ಗಾಡಿ, ತುಂಬ ಜನ ಈ ಥರ ಗಾಡಿ ತೊಗೊಳ್ಳೋರು ಯೂಶಲಿ ಲುಕ್ಸ್ನ ಪ್ರಿಫರ್ ಮಾಡ್ತಾರೆ. ಈ ಒಂದು ದೇ ಯೂಸ್ ಇಟ್ ಮೋಸ್ಟ್ಲಿ ಇನ್ ದ ಸಿಟಿ ಮೋರ್ ದೆನ್ ಅ ಲಾಂಗ್ ರೈಡ್. ಗಾಡಿ ನೋಡೋದಕ್ಕೆ ಸಖತ್ತಾಗಿರಬೇಕು. ಸೊ ಇವಾಗ ಬರ್ತಾ ಇರೋ ಪಲ್ಸರ್ N160 ನಿಮಗೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸ್ಪೆಷಲಿ ನೀವೇನಾದ್ರು ಸ್ವಲ್ಪ ಫಂಕಿ ಡಿಸೈನ್ ಏನಾರು ಇಷ್ಟಪಡ್ತೀರ ಅಂತ ಹೇಳಿದ್ರೆ ಕಲರ್ಸು ಕ್ರೇಜಿ. ಸೊ 3 ಕಲರ್ ಆಪ್ಷನ್ಸ್ ಬರುತ್ತೆ. ಒಂದು ರೆಡ್ ವಿತ್ ಬ್ಲ್ಯಾಕು, ಇನ್ನೊಂದು ಬ್ಲ್ಯಾಕು ಜಾಸ್ತಿ ಇರೋದು, ಹಾಗೆಯೇ ಇನ್ನೊಂದು ವೈಟು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪಲ್ಸರ್ ಗ್ರಾಫಿಕ್ಸ್ ಹಾಕಿದ್ದಾರೆ. ಈವನ್ ಈ 3D ಬ್ಯಾಡ್ಜಿಂಗ್ ಮೇಲೆ ಅಷ್ಟೇ ನಿಮಗೆ ಎಡ್ಜಲ್ಲಿ ಆ ರೆಡ್ ಆಕ್ಸೆಂಟ್ ಕೊಟ್ಟಿರೋದೆಲ್ಲ ಒಂಥರ ಡೀಟೇಲಿಂಗು ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಅಂಡರ್ ಬೆಲ್ಲಿ ಕೌಲ್ ಕೊಡ್ತಾರೆ, ಕ್ರ್ಯಾಶ್ ಗಾರ್ಡು, ಆಮೇಲೆ ನಿಮಗೆ ಇದರಲ್ಲಿ ಮೋನೋ ಶಾಕ್ಸ್ ಬರುತ್ತೆ. ಇನ್ನೊಂದು ನಿಮಗೆ ಡಿಸೈನಲ್ಲಿ ಡಿಫ್ರೆನ್ಸ್ ಆಗೋದು ಅಂತ ಹೇಳಿದ್ರೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಎರಡು ಗಾಡಿಯಲ್ಲಿ SS ಮಾಡಲ್ ಇರೋದ್ರಿಂದ ನಿಮಗೆ ಇದರಲ್ಲಿ ಸ್ಪ್ಲಿಟ್ ಸೀಟ್ ಬರುತ್ತೆ. ಸಿಂಗಲ್ ಸೀಟ್ಗೆ ಏನಾರು ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಅವಾಗ ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸುತ್ತೆ. ಹಿಂದೆ ಇಲ್ಲಿ N160 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಹಿಂದೆ ನಿಮಗೆ ಇಲ್ಲಿ ಟೈರ್ ಹಗರ್ ಬರುತ್ತೆ. ಈವನ್ ನೀವು ಹಿಂದೆಯಿಂದ ನೋಡಿದ್ರು ಅಷ್ಟೇ ನಿಮಗೆ ಆ್ಯಕ್ಚುಲಿ ಟೈಲ್ ಲೈಟು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ನೀವು ಎಲ್ಲದು LED ಲೈಟ್ಸೇ ಬರೋದು, ಫ್ರಂಟು ಮತ್ತು ಹಿಂದೆ ಎಲ್ಲದು ನಿಮಗೆ LED ಲೈಟ್ಸ್ ಬರುತ್ತೆ. NS ನಿಮಗೆ ಇನ್ನೂ ಒಂಚೂರು ಅಗ್ರೆಸಿವ್ ಅನಿಸುತ್ತೆ ನಿಮಗೆ ನೋಡಬೇಕಾದ್ರೆ ಲೈಟ್ ಎಲ್ಲ Nಗೆ ಕಂಪೇರ್ ಮಾಡಿದ್ರೆ. ಬಟ್ ಸ್ಟಿಲ್ ಆಲ್ ಆಫ್ ದಿಸ್ ಲುಕ್ಸ್ ರಿಯಲಿ ಗುಡ್ ಅಂತ ಹೇಳ್ಬೋದು ಲುಕ್ ವೈಸು. ಇನ್ನೊಂದಷ್ಟು ಫೀಚರ್ಸ್ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಯಾವುದೇ ಮಾಡಲ್ಗೆ ಹೋದ್ರು ನಿಮಗೆ USB-C ಚಾರ್ಜಿಂಗ್ ಸಾಕೆಟ್ ಕೊಡ್ತಾರೆ, ಹೆಲ್ಪ್ ಆಗ್ಬೋದು ನಿಮಗೆ ಸಿಟಿಯಲ್ಲಿ ಸ್ಪೆಷಲಿ. ಆಮೇಲೆ ಮೇಯ್ನು ನಿಮಗೆ ಈ ಡ್ಯಾಶ್ ಇದೆಲ್ಲ ಇದರಲ್ಲಿ ಡಿಫ್ರೆನ್ಸ್ ಆಗುತ್ತೆ. ನೀವು 2Vಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ರಿವರ್ಸ್ LCD ಡ್ಯಾಶ್ ಬರುತ್ತೆ. ಅದೇನೇ 4Vಗೆ ಹೋಗ್ಬಿಟ್ಟು ಸಿಂಗಲ್ ಸೀಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಕಲರ್ LCD ಡ್ಯಾಶ್ ಬರುತ್ತೆ. ಟಾಪ್ ವೇರಿಯಂಟು ನಮ್ಮ ಹತ್ರ ಇದೆಯಲ್ಲ SS, ಇದಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಪ್ರಾಪರ್ 5 ಇಂಚ್ TFT ಡ್ಯಾಶ್ ಬರುತ್ತೆ. ಸೋ ಫಾರ್ ಇದು ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಸ್ಪೆಸಿಫಿಕಲಿ ನಿಮಗೆ SS ಟಾಪ್ ವೇರಿಯಂಟಲ್ಲಿ ಬರೋ ಕೆಲವು ಫೀಚರ್ಸ್ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಷ್ಟೇ ಅಲ್ಲ, ಆ್ಯಕ್ಚುಯಲ್ ಮ್ಯಾಪ್ ಮಿರರಿಂಗ್ ಮಾಡ್ಬೋದು. ಸೊ ನಿಮಗೆ ಗೂಗಲ್ ಮ್ಯಾಪು ಕರೆಕ್ಟಾಗಿ ಕಂಪ್ಲೀಟಾಗಿ ಡ್ಯಾಶಲ್ಲಿ ನೋಡ್ಬೋದು. ಹಾಗೆ ನಿಮಗೆ ವೈಫೈ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಜೊತೆಗೆ ನಿಮಗೆ ಅಡ್ಜಸ್ಟಬಲ್ ಲಿವರ್ಸ್ ಎಲ್ಲ ಕೊಡ್ತಾರೆ. ಇದಷ್ಟು ಈ ಟಾಪ್ ಎಂಡಲ್ಲಿ ಅಷ್ಟೇ ಬರೋದು. ಸೊ ಗಾಡಿದು ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ. ಸೊ ಸ್ನೇಹಿತರೆ, ಇವಾಗ ಫೈನಲಿ ಲೆಟ್ಸ್ ಟೇಕ್ ದಿಸ್ ಫಾರ್ ಅ ರೈಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟು. ಸೊ ಲೆಟ್ಸ್ ರೈಡ್ ಇಟ್, ಬನ್ನಿ. ಓಕೆ ಬಾಯ್ಸ್, ವಿ ಆರ್ ಆನ್ ದ ಹೈವೇ. ಗಾಡಿ ತೊಗೊಂಡು ರೈಡ್ ಮಾಡೋಣ. ಸೊ ನೋಡಿದ್ರು ಡ್ಯಾಶು ಅಪ್ ಕ್ಲೋಸು ನಿಮಗೆ ಈ ಥರ ಕಾಣಿಸುತ್ತೆ. ಸ್ಟಾರ್ಟ್ ಮಾಡೋಣ. ಸ್ಪೋರ್ಟ್ಸ್ ಮಾಡಲ್ ಇದೆ. ಓಕೆ ಲೆಟ್ಸ್ ಗೋ.
ಈಚ್ ಟೈಮು ನಿಮಗೆ 0 to 60 ಎಷ್ಟು ಟೈಮ್ ತೊಗೊಂಡಿದೆ ಅಂತ ತೋರಿಸುತ್ತೆ. ಅದೇ ಕ್ಯಾಲ್ಕುಲೇಟ್ ಮಾಡಿ. ಸೊ ನಾವು 4 ಸೆಕೆಂಡ್ಸಲ್ಲಿ 0 to 60 ಮಾಡಿದ್ದೀವಿ, ಅದನ್ನೇ ತೋರಿಸ್ತಾ ಇರೋದು. ಸೊ ಒಂದು ಯೂಟರ್ ನೋಡಿ ಅಣ್ಣ. ಫಸ್ಟ್ ಏನಂತ ಹೇಳಿದ್ರೆ ಗಾಡಿ ಕೂದ ತಕ್ಷಣ ನಿಮಗೆ ಆ್ಯಕ್ಚುಲಿ ವೆಯ್ಟೇ ಫೀಲ್ ಆಗಲ್ಲ ಅವರು. ಸಿಂಪಲ್ ಆ್ಯಂಡ್ ನಿಂಬಲ್ ಆಗಿದೆ, ಈಸಿಯಾಗಿದೆ. ಸ್ಪೆಷಲಿ ನೀವೇನಾರ ಸಿಟಿಯಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಗಾಡಿ ತುಂಬ ಅಜೈಲಾಗಿದೆ ಅಂತ ಹೇಳ್ಬೋದು ನಿಮ್ಮ ಸಿಟಿ ಯೂಸೇಜಿಗೆ. ಟೋಟಲು ಇದರಲ್ಲಿ ನಿಮಗೆ 5 ಗೇರ್ಸ್ ಬರೋದು ನೋಡಿ. ಮುಂಚೆ ಇದ್ದಿದ್ದು N160ಗೆ ಇದಕ್ಕೆ ಮೇಯ್ನ್ ಡಿಫ್ರೆನ್ಸ್ ಬಂದಿರೋದು. ಇವಾಗ ಇದರಲ್ಲಿ ನಿಮಗೆ 4 ವಾಲ್ವ್ ಬರುತ್ತೆ. ಸೊ ಸುಮಾರು ಜನ ಕನ್ಫ್ಯೂಸ್ ಆಗಿರ್ತಾರೆ 4 ವಾಲ್ವ್ ಹೋಗೋದು 2 ವಾಲ್ವ್ ಹೋಗೋದು ಅಂತ ಅಂದ್ಬಿಟ್ಟು. ಹೆಚ್ಚು ಕಮ್ಮಿ ನಿಮಗೆ ಬೇಸ್ ವೇರಿಯಂಟಿಂದ ಟಾಪ್ ವೇರಿಯಂಟ್ ಲೆಕ್ಕಕ್ಕೆ ನೋಡಿದ್ರೆ ಒಂದು 30,000 ಲೆಕ್ಕಕ್ಕೆ ಡಿಫ್ರೆನ್ಸ್ ಅಂದ್ಕೊಳ್ಳೋದು. ಸೊ 2 ವಾಲ್ವಲ್ಲಿ ಏನಂತ ಹೇಳಿದ್ರೆ ನಿಮಗೆ ಇನ್ಲೆಟ್ ವಾಲ್ವು ಒಂದಿರುತ್ತೆ ಕಂಬಷನ್ಗೆ, ಅದರಲ್ಲಿ ನಿಮಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ಬರೋದು. ಔಟ್ಲೆಟ್ ವಾಲ್ವು ಎಕ್ಸಾಸ್ಟ್ ಗ್ಯಾಸ್ ಹೋಗೋದಕ್ಕೆ ಒಂದಿರುತ್ತೆ, ಅದಕ್ಕೆ 2 ವಾಲ್ವ್ ಅಂತಾರೆ. 2 ವಾಲ್ವ್ ಇವಾಗ ಯೂಶ್ವಲಿ ನಿಮ್ಗೆ ಏನಾಗುತ್ತೆ, ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ ಕಮ್ಮಿ ಇರುತ್ತೆ, ಹಾಗಾಗಿ ನಿಮಗೂ ಪ್ರೈಸ್ ಕಮ್ಮಿ ಇರುತ್ತೆ. 4 ವಾಲ್ವ್ಗೆ ಹೋದಾಗ 2 ಇನ್ಲೆಟ್ ವಾಲ್ವ್ ಇರುತ್ತೆ, 2 ಔಟ್ಲೆಟ್ ವಾಲ್ವ್ ಇರುತ್ತೆ, ಅದಕ್ಕೆ 4 ವಾಲ್ವ್ ಅಂತ ಹೇಳ್ತಾರೆ. ಇದು ಬೇಸಿಕ್ ಡಿಫ್ರೆನ್ಸು. ನಿಮಗೆ 2 ವಾಲ್ವ್ ಇರುವಾಗ ಸಿಟಿ ರೈಡಿಂಗಿಗೆ ಆ್ಯಕ್ಚುಲಿ ನಿಮಗೆ ಇನ್ನೂ ಕ್ವಿಕ್ಕಾಗಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಲೋವರ್ ಎಂಡಲ್ಲಿ ನಿಮಗೆ ಪವರು ಬೇಗ ಸಿಗುತ್ತೆ. ಅದೇನೇ ನೀವು 4 ವಾಲ್ವ್ಗೆ ಹೋದರೆ ಲೋವರ್ ಎಂಡು ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ನಿಮಗೆ ಹೈ ಎಂಡು ಸ್ಪೀಡ್ ಜಾಸ್ತಿ ಹಿಡಿಯೋದಕ್ಕೆ ಹಾರ್ಸ್ ಪವರು ಇವೆಲ್ಲ ನಿಮಗೆ ಜಾಸ್ತಿ ಆಗುತ್ತೆ. ಅದೇನೇ ನಿಮಗೆ ಆ್ಯಕ್ಚುಲಾಗಿ ಇಂಜಿನಲ್ಲೂ ಪವರ್ ಡಿಫ್ರೆನ್ಸ್ ಆಗೋದನ್ನು ಹೇಳಿರೋದು ಫಿಗರ್ಸು. ಸೊ ಇದು ಬೇಸಿಕ್ಕು. ಸೊ 5 ಇಂಚು TFT ಡ್ಯಾಶು ನಿಮ್ಗೆ ಆ್ಯಕ್ಚುಲಿ ಇದು ನೋಡುವಾಗ ಕ್ಲೀನಾಗಿದೆ. ಐ ಹೋಪ್ ಇವಾಗ ನೆಕ್ಸ್ಟು ಅಪ್ಕಮಿಂಗ್ ಪಲ್ಸರ್ಸ್ ಎಲ್ಲದಕ್ಕೂ ಇದನ್ನ ಕೊಡ್ತಾರೆ ಅಂತ. ಬಿಕಾಸ್ ಫಾರ್ ಅ ಲಾಂಗ್ ಟೈಮ್ ಪಲ್ಸರಲ್ಲಿ TFT ಡ್ಯಾಶು ಮಿಸ್ಸಿಂಗ್ ಇತ್ತು. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಇನ್ಕ್ಲೂಡಿಂಗ್ ಅವರ NS400Z. ಇದು ಬೇಕಿತ್ತು ಮೇಜರ್ ಅಪ್ಡೇಟ್, ಬಿಕಾಸ್ ಈವನ್ ಸ್ಕೂಟೀಸಲ್ಲೂ ಬರುತ್ತೆ ಗುರು ಇವಾಗ TFT ಡ್ಯಾಶು. ಸೊ ಇದು ಚೆನ್ನಾಗಿದೆ ಸೋ ಫಾರ್ ನೋಡಬೇಕಿದ್ರೆ. ಬಾಂಡೆಡ್ TFT ಡ್ಯಾಶು ಕ್ಲಿಯರ್ ಆಗಿದೆ, ಏನೂ ತೊಂದರೆ ಇಲ್ಲ. ಸೊ ನಿಮಗೆ ಇದರಲ್ಲಿ ರೈಡಿಂಗ್ ಮೋಡ್ಸ್ ಇವಾಗ ಸ್ಪೋರ್ಟ್ಸಲ್ಲಿ ಇದ್ದೀವಿ. ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ನೀವು ರೈಡ್ ಮಾಡಬೇಕಿದ್ರೆ ನಿಮಗೆ ಹೈಲೈಟ್ ಆಗುತ್ತದು. ಆವಾಗ ನೀವು ಆ್ಯಕ್ಚುಲಿ ರೈಡಿಂಗ್ ಮೋಡ್ಸು ಚೇಂಜ್ ಮಾಡ್ಕೊಬೋದು. ನೋಡಿ ಇವಾಗ ಸ್ಪೋರ್ಟ್ಸು, ರೋಡು, ರೈನು, ಆಫ್ ರೋಡು, ಟೂರು, 5 ರೈಡಿಂಗ್ ಮೋಡ್ಸ್ ಇದೆ ಗುರು. ನಿಮಗೆ ಬೇಜಾನ್ ಅಂತಲೇ ಅನ್ಬೋದು. ಈ ಮೋಡ್ಸ್ ಮೇಲೆ ನಿಮಗೆ ಸ್ವಲ್ಪ ಪವರ್ ಸೇಫ್ಟಿಗೆ ಇನ್ನೊಂಚೂರು ಇವಾಗ ರೈನ್ ಮಾಡಲ್ಲ, ನಿಮ್ಗೆ ಒಂಚೂರು ಪವರ್ ಕಮ್ಮಿ ಕೊಡುತ್ತೆ. ಹಾಗೆ ಈ ಥ್ರಾಟಲ್ ರೆಸ್ಪಾನ್ಸು ಡಿಫ್ರೆನ್ಸ್ ಇರುತ್ತೆ. ಟಾಪ್ ವೇರಿಯಂಟ್ಗೆ ಹೋದರೆ ನಿಮಗೆ ಎಲೆಕ್ಟ್ರಾನಿಕ್ ಥ್ರಾಟಲ್ ಬಾಡಿ ಬರುತ್ತೆ, ಹಾಗಾಗಿ ನಿಮಗೆ ರೈಡಿಂಗ್ ಮೋಡ್ಸ್ ಎಲ್ಲ ಬರುತ್ತೆ. ನಮ್ಮ ಹತ್ರ ಇರೋದು 4 ವೇಯಲ್ಲಿ ಸ್ಪ್ಲಿಟ್ ಸೀಟು. ಅದೇನೇ ನೀವು ಇನ್ನು ಬೇಸ್ ವೇರಿಯಂಟ್ಗೆ ಹೋದರೆ ನಿಮಗೆ ಮೆಕ್ಯಾನಿಕಲ್ ಥ್ರಾಟಲ್ ಬಾಡಿ ಬರೋದು, ಆವಾಗ ನಿಮಗೆ ರೈಡಿಂಗ್ ಮೋಡ್ಸ್ ಎಲ್ಲ ಏನೂ ಬರೋದಿಲ್ಲ. ಈವನ್ ನಿಮಗೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ. ಗೂಗಲ್ ಮ್ಯಾಪು ಕನೆಕ್ಟಿವಿಟಿ ಇವೆಲ್ಲ ನಾವು ಆಮೇಲೆ ನೋಡೋಣ, ಬಟ್ ಇದಿಷ್ಟು ನಿಮಗೆ ಬೇಸಿಕ್ಸು. ಸೊ ನೀವು ಸೆಟ್ಟಿಂಗ್ಸ್ಗೆ ಹೋದರೆ ಆ್ಯಕ್ಚುಲಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಇದೆ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸ್ಟೋರ್ ಮಾಡ್ಕೊಬೋದು, ಕನೆಕ್ಟಿವಿಟಿ ಇದೆ, ಸುಮಾರು ಇಲ್ಲೇ ನೀವೆಲ್ಲ ಆಟ ಆಡಬೇಕಾಗಿರೋದು ಮೇಯ್ನು. 0 to 100 ನೋಡೋಣ ಯಾವ ಥರ ಇದೆ ಪರ್ಫಾರ್ಮೆನ್ಸ್ ಅಂತ ಅಂದ್ಬಿಟ್ಟು. ಓಕೆ, ಲೆಟ್ಸ್ ಗೋ. ಅಪ್ಪ ಏನು ಶಾರ್ಟ್ ಗೇರಿಂಗ್ ಇದು, ನಾವು ದೊಡ್ಡ ಗಾಡಿ ಓಡಿಸಿ ಮೈಂಡು. ಓಕೆ, ಲೆಟ್ಸ್ ಗೋ. ಸೊ ಬೇಸಿಕಲಿ ನಿಮಗೆ 160cc ಗಾಡಿ 4 ವಾಲ್ವು 130+ ನಿಮಗೆ ಟಾಪ್ ಸ್ಪೀಡ್ ಹೊಡೆಯುತ್ತೆ, ಅಂದರೆ ಸ್ಪೀಡೋಮೀಟರಲ್ಲಿ ತೋರಿಸೋ ಲೆಕ್ಕಕ್ಕೆ. ಸೊ ಮೇಯ್ನು ನೀವು ಇವಾಗ ಫಾರ್ ಎಕ್ಸಾಂಪಲು ಪಿಕಪ್ಪನ್ನೇ ಜಾಸ್ತಿ ನೋಡ್ತಾ ಇದ್ದಾರೆ ಸಿಟಿಯಲ್ಲಿ. ಇವಾಗ 2 ವಾಲ್ವಲ್ಲಿ ನಿಮ್ಗೆ ಇನ್ನೊಂಚೂರು ಪಿಕಪ್ ಬೇರೆ ಥರ ಸಿಗ್ಬೋದು, ಬಟ್ ನಾವು ಅದನ್ನ ಬ್ಯಾಕ್ ಟು ಬ್ಯಾಕ್ ಓಡಿಸಿಲ್ಲ ಅಂದರೆ ಡಿಫ್ರೆನ್ಸ್ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಇನ್ನೊಂದೇನು ಗೊತ್ತಾ, ಮೇಯ್ನ್ ಇದಕ್ಕೆ ಕಾಂಪಿಟೇಷನ್ ಇರೋದು RTR 160 4V. ನನಗೆ ಸದ್ಯಕ್ಕೆ ಓಡಿಸಿರೋದ್ರ ಪ್ರಕಾರ ಏನು ಅನಿಸ್ತಂದರೆ ಆ್ಯಕ್ಚುಯಲ್ ಪವರ್ ಫಿಗರ್ಸ್ ಲೆಕ್ಕಕ್ಕೆ ಇದು ಚೆನ್ನಾಗಿದೆ. ಅಂದರೆ ಲೈಕ್ ನಿಮಗೆ 0 to 60 0 to 100 ಇದು ಇನ್ನೂ ಸ್ವಲ್ಪ ಕ್ವಿಕ್ ಆಗಿದೆ.
ಬಟ್ ಆಕ್ಸಲರೇಟ್ ಮಾಡಬೇಕಿದ್ರೆ ನನಗೆ ಅದರಲ್ಲಿ ಇನ್ನೊಂಚೂರು ಏನೋ ಕಿಕ್ ಕೊಡ್ತಾ ಇದೆ ಅಂತ ಅನ್ನಿಸ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ. ನೋಡೋಣ ಒಂದ್ಸಲ ಪಿಕಪ್ ಹೇಳ್ತೀನಿ ನೋಡಿ ನಿಮಗೆ 8000 ಮೇಲೆ 7-8000 ಮೇಲೆ ಆ್ಯಕ್ಚುಲಿ ಪವರ್ ಫೀಲ್ ಆಗೋದು. ಬ್ರೇಕಿಂಗು ಆ್ಯಕ್ಚುಲಿ ಬ್ರೇಕಿಂಗ್ ಚೆನ್ನಾಗೇ ಇದೆ. ಇದ್ರ ಪವರಿಗೆ ಇಷ್ಟು ಬ್ರೇಕಿಂಗು ಡೀಸೆಂಟ್ ಏನೋ ಸಾಕಷ್ಟು. ಸೊ ಇದೊಂದ್ಸಲ ಬ್ರೇಕ್ ಮಾಡೋಣ. ಪೀಸ್ ಗುರು, ಇಷ್ಟು ಬ್ರೇಕಿಂಗ್ ಇದ್ದರೆ ಮೋರ್ ದ್ಯಾನ್ ಇನಫ್ ನಿಮಗೆ. ಬ್ರೇಕಿಂಗ್ ಏನು ಕಂಪ್ಲೇಂಟ್ಸ್ ಇಲ್ಲ ಗುರು, ಚೆನ್ನಾಗಿದೆ ಬ್ರೇಕಿಂಗ್ ಬೈಕ್ಸು. ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ತೊಂದರೆ ಇಲ್ಲ. ಆಮೇಲೆ ಡ್ಯುಯಲ್ ಚಾನಲ್ ABS ಇರೋದ್ರಿಂದ ನೀವು ಮಳೆಯಲ್ಲೆಲ್ಲ ಬ್ರೇಕ್ ಮಾಡಿದ್ರು ನಿಮಗೆ ತೊಂದರೆ ಇಲ್ಲ. 0 to 60 ಒಂದು ಸಲ ಮತ್ತೆ ನೋಡೋಣ, or 100 ವಾಟ್ ಎವರ್. ಓಕೆ ಬಾಯ್ಸ್, ನಿಮ್ಗೆ ಅದೇ ಹೋಗೋದು. ಅದು ಎಷ್ಟು ಹೊಡೆದ್ರೂ ಅಷ್ಟೇ. 136 ಹೊಡೀತು. ಸೊ 136 ನಿಮ್ಗೆ ಇದ್ರದ್ದು ಟಾಪ್ ಸ್ಪೀಡು. ಬಟ್ ಆ್ಯಕ್ಚುಲಾಗಿ ಕಂಫರ್ಟಬಲಾಗಿ ನಿಮಗೆ 120 ಹೊಡಿಬೋದು. ಆದರೆ ಪಿಕಪ್ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆನೇ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಿಮ್ಗೆ ಆ್ಯಕ್ಚುಲಿ ಹೈ RPMಸಲ್ಲಿ ನಿಮಗೆ ಪವರ್ ಫೀಲ್ ಆಗುತ್ತೆ. ಬಟ್ ಲೋ RPMಸಲ್ಲಿ ನನಗೆ ಅಷ್ಟೊಂದೇನು ಪವರ್ ಇದೆ ಅಂತ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ. ಬೇಸಿಕಲಿ ನಿಮಗೆ ಒಳ್ಳೆ ಫೀಲ್ ಬೇಕು ಎವ್ರಿ ಟೈಮ್ ಯು ರೈಡ್ ಇಟ್ ಅಂದರೆ ನೀವು ಆ್ಯಕ್ಚುಲಿ ಡೌನ್ ಶಿಫ್ಟ್ ಮಾಡೋದು ಹೈ ಆ್ಯಂಡ್ ಡ್ರೈವ್ಸಲ್ಲಿ ಹೊಡೆದ್ರೆ ಆಗ ನಿಮಗೆ ಆ ಪವರು ಫೀಲ್ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ನಾನೇನು ಸ್ಪೀಡ್ ಮಾಡಿದೆ ಅಲ್ಲ, 9000 RPMಗೆ ರೆಡ್ ಲೈನ್ ಆಗೋದು. ಸೊ 135, 136ಗೆ ನನಗೆ ಕ್ಲೀನಾಗಿ ಆ್ಯಕ್ಚುಲಿ RPM ಕಟ್ ಆಫ್ ಆಗೋದು ಫೀಲ್ ಆಯಿತು. 2 times ಕಟ್ ಆಫ್ ಆಯಿತು. ಸೊ ದಟ್ಸ್ ಯುವರ್ ಟಾಪ್ ಸ್ಪೀಡ್. ಅದ್ರ ಮೇಲೆ ಏನೇ ಕರ್ಕೊಂಡು ಹೊಡೆದ್ರೂ ಸ್ಟಾಕಲ್ಲಿ ಹೋಗಲ್ಲ, RPM ಕಟ್ ಆಫ್ ಮಾಡುತ್ತೆ ಗಾಡಿ. ನಿಮಗೆ ಇದರಲ್ಲಿ ಸುಮಾರು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುತ್ತೆ. ಟ್ರಿಪ್ಪು ಅದು ಇದು ಡೈರೆಕ್ಟ್ ಶಾರ್ಟ್ಕಟ್ಟು, ನೀವು ಮೋಡ್ಸ್ಗೆಲ್ಲ ಹೋಗ್ಕೋಬೋದು ಡೈರೆಕ್ಟಾಗಿ. ಆಮೇಲೆ ಮೇಯ್ನು ನಿಮಗೆ ಸಿಟಿ ಯೂಸೇಜ್ಗೆ ಇದರಲ್ಲಿ ಕ್ರಾಲ್ ಮೋಡ್ ಅಂತ ಕೊಡ್ತಾರೆ. ಸೊ ಕ್ರಾಲ್ ಮೋಡಲ್ಲಿ ನೀವೇನಾದರೂ ಇವಾಗ ಫುಲ್ಲು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀರ ಅಂತ ಹೇಳಿದ್ರೆ ಗಾಡಿ ಜರ್ಕೊಡ್ದು ಕೆಲವು ಸರಿ ಆಫ್ ಆಗೋದಿರುತ್ತಲ್ಲ, ಅದನ್ನು ಅವಾಯ್ಡ್ ಮಾಡುತ್ತೆ. ಸೊ ನೀವು ಇನ್ನೂ ಆರಾಮಾಗಿ ಓಡಿಸ್ಬೋದು ಅದು ತಲೆಯಲ್ಲಿ ಇಲ್ಲದೇ. ಬೇಸಿಕಲಿ ಸಿಟಿ ರೈಡಿಂಗಿಗೆ, ಬಂಪರ್ ಟು ಬಂಪರ್ ಟ್ರಾಫಿಕ್ಕಿಗೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಕ್ರಾಲ್ ಮೋಡು. ಸೊ ಇಂಜಿನ್ ಪವರು ಲೋ ಅಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಲೋ ರೇಂಜಲ್ಲಿ ಅಷ್ಟೊಂದೇನಿಲ್ಲ ಗುರು. ನೀವು ಲೋವರ್ ಗೇರ್ಸಲ್ಲೇ ಇದ್ದೂ ನೀವು ಫುಲ್ ಥ್ರಾಟಲ್ ಕೊಟ್ರು ಲೋವರ್ ಸ್ಪೀಡ್ಸಲ್ಲಿ ನಿಮಗೆ ಏನೂ ಫುಲ್ಲು ಸ್ಲೋ ಮಾಡ್ತೀನಿ ಗಾಡಿ ನೋಡಿ. ಸೆಕೆಂಡ್ ಗೇರಲ್ಲೇ ಇದ್ದು ಕೊಟ್ರು 6.5, 7ಗೆ ಬಂದಾಗ ನಿಮ್ಗೊಂಚೂರು ಪವರ್ ಫೀಲ್ ಆಗುತ್ತೆ. ಅದಕ್ಕೆ ಮುಂಚೆ ಏನು ನಿಮಗೆ ಅಷ್ಟು ಅನ್ಸೋದಿಲ್ಲ. ಸೊ ದಟ್ ಈಸ್ ಹೌ ದ ಬೈಕ್ ಫೀಲ್ಸ್. ಕೂತಾಗ ತುಂಬ ಸ್ಟಿಫಾಗಿ ಏನು ಅನ್ಸಲ್ಲ. ಸಸ್ಪೆನ್ಷನು ಸಾಫ್ಟಾಗಿದೆ, ಸ್ಮೂತಾಗಿದೆ, ಚೆನ್ನಾಗಿದೆ. ಸ್ಪೆಷಲಿ ನಿಮಗೆ ಬ್ಯಾಡ್ ರೋಡ್ಸಲ್ಲಿ ಎಲ್ಲಾರು ಹೋಗ್ತೀರಾ ಅಂತ ಹೇಳಿದ್ರೆ, ನಾನು ಸಿಟಿಯಿಂದ ಬರ್ತಾ ಬ್ಯಾಡ್ ರೋಡ್ಸಲ್ಲೇ ಬಂದೆ. ಸೊ ಆರಾಮಾಗಿ ಫ್ಲೆಶಿ ಆಗಿದೆ ಅಂತ ಹೇಳ್ಬೋದು. ಸಸ್ಪೆನ್ಷನ್ ಚೆನ್ನಾಗಿದೆ. ಬಟ್ ಸೀಟು ನಿಮಗೆ ತುಂಬ ಸಾಫ್ಟ್ ಆಗಿಲ್ಲ. 1 to 5 ರೇಟಿಂಗ್ ತೊಗೊಂಡ್ರೆ ನಿಮಗೆ ಹಾರ್ಡು 5 ಅಂದ್ಕೊಂಡ್ರೆ ಇದು 3.5 ಅಂತ ಅನ್ಬೋದು. ಸೊ
ಸೀಟ್ ಆ ಥರ ಇದೆ. ಬಟ್ ರೈಡಿಂಗ್ ಪೋಸ್ಚರು, ರೈಡರ್ ಟ್ರಯಾಂಗಲು ನಿಮಗೆ ಆ್ಯಕ್ಚುಲಿ ಇನ್ನೂ ಕಂಫರ್ಟಬಲ್ ಆಗಿದೆ. ರೇರ್ ಫೂಟ್ ಪೇಕ್ಸು ನೀವು ಕಾಲು ಇಡ್ತೀರಲ್ಲ ಅದು ಸ್ವಲ್ಪ ರೇರ್ ಸೆಟ್ಟೇ ಇದೆ, ನಿಮಗೆ ಫ್ರಂಟ್ ಬರೋದಿಲ್ಲ. ಸೊ ಆ ಥರನೇ ಇರಬೇಕು ನಿಮಗೆ. ಸ್ಟ್ರೀಟ್ ನೇಕೆಡ್ ಮಿಷಿನ್ಸ್ ಎಲ್ಲ ನಿಮ್ಗೆ ಆ ಥರನೇ ಇರಬೇಕು ರೈಡಿಂಗ್ ಪೋಸ್ಚರು. ಬಟ್ ಹ್ಯಾಂಡಲ್ ಬಾರು ನೀವು ಅಪ್ರೈಟ್ ಕೂತ್ಕೊಳ್ತೀರಾ, ಕಂಫರ್ಟಬಲಾಗಿ ನೀವು ಡಿಸ್ಟೆನ್ಸಸ್ಸು ಹೊಡಿಬೋದು ಇದರಲ್ಲಿ ಅಂತ ಅನ್ನಿಸ್ತು. ಅಂದರೆ ಎವ್ರಿಡೇ ಕಮ್ಯೂಟ್ ಮಾಡಿದ್ರು ನಿಮಗೆ ತುಂಬ ಟಯರ್ಡ್ ಅನ್ನಿಸ್ಬಾರ್ದು. ಸೊ ನಿಮಗೆ ಗಾಡಿ ಇದು ಕಲರೆಲ್ಲ ನೋಡಿ ಫುಲ್ಲು ಫಂಕಿಯಾಗಿ ಬಿಡಿದಾರೆ. ನೀವೇನಾರ ಕಾಲೇಜಲ್ಲಿದ್ದು ಫುಲ್ಲು ಇಂಪ್ರೆಸ್ ಮಾಡಬೇಕು ಹುಡುಗರನ್ನ ಅಂತ ಅಂದ್ಕೊಂಡ್ರೆ ಹುಡುಗಿರು ಇಂಪ್ರೆಸ್ ಆಗಲ್ಲ ಬಿಡಿ ಗಾಡಿಯಿಂದ ಯಾವತ್ತೂ. ಅದು ಜಸ್ಟು ನೀವು ಲೀಟರ್ ಕ್ಲಾಸ್ ಬೈಕ್ ತೊಗೊಂಡೋದ್ರು ಅಷ್ಟೇ, ಅದು ಹುಡುಗರೇ ಇಂಪ್ರೆಸ್ ಆಗೋದು. ಸೊ ಹುಡುಗರನ್ನ ಇಂಪ್ರೆಸ್ ಮಾಡ್ಬೇಕಂತ ಹೇಳಿದ್ರೆ ಫಂಕಿ ಆಗಿದೆ ಗಾಡಿ. ಆ್ಯಂಡ್ ನಿಮಗೆ ಕಂಪ್ಲೀಟ್ಲಿ ಫೀಚರ್ ಲೋಡೆಡು. ಇನ್ನೊಂದು ನಿಮಗೆ ಆ್ಯಕ್ಚುಲಿ ಅಲಾಯ್ಸಲ್ಲೂ ಅಷ್ಟೇ ನಿಮಗೆ ಕಲರ್ ಕೊಟ್ಟಿರೋದು ಸಗದಾಗ ಅನಿಸುತ್ತೆ. ರೆಡ್ ಕಲರ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಸೊ ಇವೆಲ್ಲ ನೋಡುವಾಗ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಹಜಾರ್ಡ್ ಲ್ಯಾಂಪ್ ಕೊಟ್ಟಿದ್ದಾನೆ. ಎಲ್ಲ ಸ್ಮಾಲ್ ಥಿಂಗ್ಸು ಏನೇನು ಮಿಸ್ಸಿಂಗ್ ಇತ್ತು ಕಂಪ್ಲೀಟ್ಲಿ ಇವೆಲ್ಲ ಫೀಚರ್ಸ್ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಗಾಡಿ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೋಡಿ ಇನ್ಫಾರ್ಮೇಷನ್ಗೆ ಹೋದರೆ ನಿಮ್ಗೆ ಇವೆಲ್ಲ ಬರುತ್ತಾ, ಇಲ್ಲಿ ಕ್ಲೀನಾಗಿ ಸ್ಪೀಡು ಗೇರೂ ತೋರಿಸುತ್ತೆ ನಿಮಗೆ ಟೂರ್ ಮೋಡಲ್ಲಿ. ಇದೊಂಥರ ಚೆನ್ನಾಗಿದೆ. ವೆಹಿಕಲ್ ಇನ್ಫೋಗೆ ಹೋದರೆ ನಿಮಗೆ ವೆಹಿಕಲ್ ಇನ್ಫೋ ಏನು ಕೊಡುತ್ತೆ, ಓಡೋಮೀಟರ್ 185 ಕಿಲೋಮೀಟರ್ಸ್ ಓಡಿದೆ. ಸೊ ಇವೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ ನೋಡಿ. ಟಾಪ್ ಸ್ಪೀಡ್ 136 ಹೊಡೆದಿರೋದು ನಾನು, 13.8 ಇವತ್ತು ನಾನು ಓಡಿಸಿರೋದು. ನಾನು ಹೊಡೆದಿರೋದೇ ಟಾಪ್ ಸ್ಪೀಡ್ ಗುರು ಈ ಗಾಡಿದು. ಸೊ ಆಮೇಲೆ ಎಸ್ ಐ ಥಿಂಕ್ ದಿಸ್ ಶುಡ್ ಬಿ ಇನಫ್. ನೆಕ್ಸ್ಟ್ ಸರ್ವೀಸು ಇದು ಎಲ್ಲ ಡೀಟೇಲ್ಡ್ ಆಗಿದೆ ಆ್ಯಕ್ಚುಲಿ ನಿಮಗೆ. ಆಮೇಲೆ ಟ್ರಿಪ್ ಇನ್ಫೋಗೆ ಹೋದರೆ ಟ್ರಿಪ್ ಎಷ್ಟು ಓಡೋಮೀಟರ್, ಮ್ಯಾಕ್ಸ್ ಸ್ಪೀಡ್ ಏನು ಹೊಡೆದಿದ್ದೀವಿ, ಆ್ಯಾವ್ರೇಜ್ ಸ್ಪೀಡ್ ಏನಿದೆ ಎಲ್ಲದೂ ಬಂದಿದೆ. ಆಮೇಲೆ ಟಾಪ್ RPM ಹೊಡೆದಿರೋದು 10,900ಗೆ ನಮಗೆ ಫೈನಲ್ ಕಟ್ ಆಫ್ ಆಗಿರೋದು. ಆಮೇಲೆ ನಿಮಗೆ ಆ್ಯಕ್ಚುಲಿ ಲ್ಯಾಪ್ ಟೈಮರ್ ಇದೆ, ಲ್ಯಾಪ್ ಟೈಮರ್ ಯೂಸ್ ಮಾಡ್ಕೊಬೋದು, ಡಾಕ್ಯುಮೆಂಟ್ಸ್ ಆ್ಯಡ್ ಮಾಡ್ಕೊಬೋದು. ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಇವೆಲ್ಲದೂ ಫೀಚರ್ಸ್ ಇದೆ. ಫಾರ್ 160cc ಬೈಕ್ ಏನು ಬೇಕು ಏನು ಬೇಡ ಎಲ್ಲ ಕೊಟ್ಟು ಮಜಾ ಮಾಡು ಅಂತ ಹೇಳ್ಬಿಟ್ಟಿದ್ದಾನೆ ಪಲ್ಸರಿಂದ. ಸೊ ನಿಮಗೆ ಆ್ಯಕ್ಚುಲಿ ಗಾಡಿ ಅಜೈಲ್ ಆಗಿದೆ. ಎಲ್ಲಿ ಡೈರೆಕ್ಷನ್ ಚೇಂಜ್ ಮಾಡ್ತೀರಾ ಏನು ಫೀಲ್ ಆಗೋಲ್ಲ, ಆರಾಮಾಗಿ ಓಡಿಸ್ಬೋದು. 14 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಕನ್ಸಿಡರಿಂಗ್ ಇಟ್ಸ್ 160cc ನಿಮಗೆ ಮೈಲೇಜು ಕನ್ಸರ್ನ್ ಇರುತ್ತೆ. ಯೂಶಲಿ ಈ ಸೆಗ್ಮೆಂಟಲ್ಲಿ ಹೋಗೋರು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ನನಗನ್ಸೋ ಪ್ರಕಾರ ಇದು ನಿಮಗೆ 45 ಹೆಚ್ಚು ಕಮ್ಮಿ ನಿಮಗೆ ಕಂಪ್ನಿಯಿಂದ 44 ಕ್ಲೈಮ್ ಮಾಡ್ತಾರೆ. ಅರೌಂಡ್ 40 ಅಂತೂ ಮೋಸ ಇಲ್ಲ ಅಂತ ನನಗನ್ಸುತ್ತೆ. ನೀವೇನಾರ ಚಚ್ಚಾಡಿ ಫುಲ್ಲು ರುಬ್ಬಾಡಿದ್ರು ಒಂದು 37-38 ಕೊಡಬೇಕು ಅಂತ ನನಗನ್ಸುತ್ತೆ. ಅಷ್ಟೇ. ವೈಬ್ರೇಷನ್ಸ್ ಎಲ್ಲ ಏನಿಲ್ಲ, ಫುಲ್ಲು ಕ್ಲೀನಾಗಿದೆ. ಈವನ್ ಹ್ಯಾಂಡಲ್ ಬಾರಲ್ಲಿ ನಿಮಗೆ ತುಂಬ ವೈಬ್ರೇಷನ್ಸ್ ಫೀಲ್ ಆಗೋಲ್ಲ. ಬೋತ್ ಬ್ರೇಕ್ ಆ್ಯಂಡ್ ಕ್ಲಚ್ ಲಿವರ್ ನೀವು ಎರಡನ್ನೂ ಅಡ್ಜಸ್ಟ್ ಮಾಡ್ಬೋದು. ಏನೋ ಒಂದು ಸ್ವಲ್ಪ ಬೇಜಾರಾಗೋದು ಆ್ಯಕ್ಚುಲಿ ಇನ್ನು ಪಿಕಪ್ಪು ನಿಮಗೆ ಲೋ ಎಂಡಲ್ಲಿ ಇನ್ನೊಂದು ಚೂರು ಇರ್ಬೋದಿತ್ತು ಅನಿಸುತ್ತೆ. ಸೊ ಸ್ನೇಹಿತರೆ ನೋಡಿ, ಮೇಯ್ನ್ ಇದರಲ್ಲಿ ಇರೋದೇ ಗೂಗಲ್ ಮ್ಯಾಪ್ ಮಿರರಿಂಗು. ಸೊ ನೀವು ಇಲ್ಲಿಗೆ ಬಂದು, ಇದು ಬಜಾಜ್ ಕನೆಕ್ಟ್ ಆ್ಯಪು, ಇಲ್ಲಿ ಬಂದು ಇವಾಗ ನಾವು ಯಾವ್ದು ಬೇಕು ಆ ಲೊಕೇಶನ್ನ ಹಾಕೋಣ. ಇವಾಗ ನೋಡಿ ಈ ಲೊಕೇಶನ್ ಹಾಕಿದ್ದೀನಿ, ಇಲ್ಲಿಂದನೇ ನಮ್ಮ ಗಾಡಿ ಕೊಟ್ಟಿರೋದು. ಸೊ ಅಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾನು. ಈಗ ಲಾಂಗ್ ಪ್ರೆಸ್ ಮಾಡೋಣ. ಹಾಂ ನೋಡಿ, ನಿಮಗೆ ಏನಿದೆ ಮ್ಯಾಪು ಇದರಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಡುತ್ತೆ ನಿಮಗೆ ಮ್ಯಾಪು. ಸೊ ಮಿರರಿಂಗು ಇದೇ ಮೇಯ್ನು ನೋಡಿ. ನಿಮ್ಗೆ ಇವಾಗ ಪ್ರಾಪರಾಗಿ ಮ್ಯಾಪು ಮಿರರ್ ಆಗಿಬಿಟ್ಟಿದೆ. ಸೊ ನಿಮಗೆ ಇಲ್ಲಿ ETA ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಸೊ ಇವಾಗ ಇಲ್ಲಿ ಸ್ಪೀಡು, ಫ್ಯೂಯಲ್ ಗೇಜು ನಿಮ್ಗೆ ಈ ಥರ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಇದನ್ನು ಮತ್ತೆ ಪ್ರೆಸ್ ಮಾಡಿದ್ರೆ ನಿಮಗೆ ಪೂರ್ತಿ ಮ್ಯಾಪ್ ಮಿರರ್ ಆಗಿರೋದು ಹೋಗ್ಬಿಟ್ಟು ಜಸ್ಟು ಟರ್ನ್ ಬೈ ಟರ್ನ್ ಬಂದುಬಿಡುತ್ತೆ ನೋಡಿ. ಈಗ ಟರ್ನ್ ಬೈ ಟರ್ನ್ ಬಂತು ನಮಗೆ. ಸೊ ಇದರ್ ವೇ ನಮ್ಗೆ ಹೆಂಗೆ ಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಯೂಸ್ ಮಾಡ್ಕೊಬೋದು. ಇನ್ನೊಂದೇನೆಂದರೆ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡಿರೋದ್ರಿಂದ ನಿಮಗೆ ಕಾಲ್ ಅಲರ್ಟ್ಸು, ಮ್ಯೂಸಿಕ್ಕು ಪ್ರತಿಯೊಂದು ಎಲ್ಲ ಬರುತ್ತೆ. ಬ್ಲೂಟೂತ್ ಕನೆಕ್ಟ್ ಆದರೆ ನಿಮಗೆ ಆಪ್ಷನ್ಸ್ ಇನ್ನೂ ಜಾಸ್ತಿ ತೋರಿಸುತ್ತೆ ಇಲ್ಲಿ. ಇಲ್ಲ ಅಂದರೆ ಅವಾಗೇ ನೋಡ್ದಂಗೆ ಎಲ್ಲ ಜಾಸ್ತಿ ಆಪ್ಷನ್ಸು ಬರೋದಿಲ್ಲ. ಸೊ ಬೇಸಿಕಲಿ ನೀವು ಯಾವುದೇ ಮೋಡ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ನಿಮಗಿಲ್ಲಿ ಒಟ್ಟಿನಲ್ಲಿ ಫುಲ್ ಸ್ಕ್ರೀನ್ಗೆ ಹೋದರೆ ಈ ಥರ ಬರುತ್ತೆ. ಇಲ್ಲ ಅಂದರೆ ನಿಮ್ಗೆ ಏನು ನೆಸೆಸರಿ ಬೇಕು ಅಷ್ಟೇ ಬರುತ್ತೆ. RPM ಎಲ್ಲ ತೋರಿಸಲ್ಲ ನೋಡಿ. ಇವಾಗ ಬಟನ್ಸ್ ಎಲ್ಲ ಕ್ಲೀನಾಗಿದೆ ಯೂಸ್ ಮಾಡೋದಕ್ಕೆ ನಿಮಗೆ. ಸೊ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಸ್ನೇಹಿತರೆ, ಆ್ಯಕ್ಚುಲಿ ಈ ಥರ ಸಿಟಿಗೆ ಕಮ್ಯೂಟ್ ಮಾಡೋದಕ್ಕೆ ನಿಮಗಿದೆ ಆ್ಯಕ್ಚುಲಿ ಈಸಿ ಗಾಡಿ. ಆ್ಯಂಡ್ ಮೇಯ್ನ್ಲಿ ಯೂಸ್ಫುಲ್ ಆಗೋದೆ ಅವಾಗ. ಸುಮ್ಮನೆ ನೀವು ಯಾವಾಗಾರ ಒಂದೊಂದು ಸರಿ ಟ್ರಿಪ್ ಹೋಗ್ತೀರಾ ಅಂತ ಹೇಳಿದ್ರೆ ಲಾಂಗ್ ಎತ್ಬೋದು. ಬಟ್ ಅದಕ್ಕೆ ಅಂತಲೇ ಅಲ್ಲ. ಇದ್ರದ್ದು ಕರ್ವ್ ವೆಯ್ಟು ಬಂದು 151 kg. ಹಾಗಾಗಿ ತುಂಬ ವೆಯ್ಟ್ ಫೀಲ್ ಆಗೋದಿಲ್ಲ ನಿಮಗೆ ರೈಡ್ ಮಾಡಬೇಕಿದ್ರೆ. ಆಮೇಲೆ ಇನ್ನೊಂದು ಸೀಟ್ ಹೈಟು ಅಷ್ಟೇ ನಿಮಗೆ ಇದ್ರು 795 mm. ಸೊ ನಿಮಗೆ ಸೀಟ್ ಹೈಟು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಹೈಟು ವೆಯ್ಟ್ ಎರಡೂ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಯೂಸ್ ಆಗೋ ಥರ ಇದೆ ಇದು.
ಈ ಹಂಸಗಳೇ. ಇನ್ನು ಈ ಗಾಡಿದು ನೀವು ಎಕ್ಸ್ ಶೋರೂಮ್ ಪ್ರೈಸ್ ನೋಡ್ತೀರಾ ಅಂತ ಹೇಳಿದ್ರೆ ಇದು ಬೇಸಿಕ್ ವೇರಿಯಂಟು ನಿಮಗೆ ಸ್ಟಾರ್ಟ್ ಆಗೋದು 1,22,000. ಇದು 2 ವಾಲ್ವು ಸಿಂಗಲ್ ಸೀಟ್ ವೇರಿಯಂಟು. ಅಲ್ಲಿಂದ ನಿಮಗೆ ಸ್ಪ್ಲಿಟ್ ಸೀಟ್ಗೆ ಹೋಗ್ಬೋದು 2 ವಾಲ್ವಲ್ದು, ಅಥವಾ ನೀವು 4ವಿಗೆ ಹೋಗ್ಬೋದು. 4ವಿಗೆ ಹೋಗ್ಬಿಟ್ಟು ಅಗೇನ್ ಸಿಂಗಲ್ ಸೀಟ್ ಹೋಗ್ಬೋದು, ಇಲ್ಲ ಸ್ಪ್ಲಿಟ್ ಸೀಟ್ ಹೋಗ್ಬೋದು. ಸ್ಪ್ಲಿಟ್ ಸೀಟು 4ವಿ ನಿಮಗೆ ಟಾಪ್ ಆಫ್ ದ ಲೈನು ನಮ್ಮ ಹತ್ರ ಇರೋದು SS ಅಂತ ಹೇಳಿ ಕರೀತಾರೆ ಇದಕ್ಕೆ ವೇರಿಯಂಟ್ ನೇಮು, ಸರಿನಾ? ಸೊ ಇದು ನಿಮಗೆ 1,48,000 ಆಗುತ್ತೆ ಅಮೌಂಟು ಎಕ್ಸ್ ಶೋರೂಮು. ಅಂದರ್ ಥಿಂಗ್ ಸುಮಾರು ಜನ ಅಂದ್ಕೊತಾರೆ ಇದು ಕಂಪೇರ್ ಟು TVS ಅಪಾಚೆ RTR ಯಾವ ಥರ ಇದೆ ಅಂತಂದ್ಬಿಟ್ಟು. ಸೊ ನಾನು ಇದನ್ನು ಕಂಪ್ಯಾರಿಸನ್ ವೀಡಿಯೋ ಮಾಡ್ತಾಯಿಲ್ಲ. ಆ ಥರ ಕಂಪ್ಯಾರಿಸನ್ ವೀಡಿಯೋ ಮಾಡಬೇಕಂದ್ರೆ ಸುಮಾರು ಇದೆ ಈ ಸೆಗ್ಮೆಂಟಲ್ಲಿ. ಆ್ಯಕ್ಚುಲಿ ಇದರಲ್ಲಿ ರೇಡಿಯಲ್ ಟೈರ್ಸ್ ಬರುತ್ತೆ. ಹಿಂದೆ ಸೀಟು ಓಕೆ, ನಿಮಗೆ ಸಿಟಿಯಲ್ಲಿ ಓಡಾಡೋದಕ್ಕೆಲ್ಲ ಏನು ತೊಂದರೆ ಇಲ್ಲ, ಮ್ಯಾನೇಜಬಲ್ಲು. ಕಂಫರ್ಟ್ ವೈಸು, ರೈಡಿಂಗ್ ಟ್ರಯಾಂಗಲ್ಲು, ಹ್ಯಾಂಡಲ್ ಬಾರ್ ಪೊಸಿಷನ್ ಸ್ವಲ್ಪ ಚೇಂಜ್ ಇದೆ ಇವಾಗ ನಿಮಗೆ ಈ ವೇರಿಯಂಟಲ್ಲಿ ಕಂಪೇರ್ ಟು ಪ್ರೀವಿಯಸ್ ಒನ್. ಸೊ ಓವರಾಲು ಗಾಡಿನ ಚೆಕ್ ಮಾಡ್ಬೋದು ಗುರು. ನನಗೆ ಒಂದೇ ಒಂದು ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿರ್ಬೋದಿತ್ತು ಅಂತ ಅನಿಸಿದ್ದು ಬೇಸಿಕಲಿ ಪವರ್ ಲೋವರ್ ಎಂಡಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲ ಪೀಸ್ಫುಲ್ಲು. ಆ್ಯಂಡ್ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನಿಮಗೆ ರೈಡಿಂಗ್ ಮೋಡ್ ಏನು ಚೂಸ್ ಮಾಡ್ತೀರೋ ಅದ್ರ ಮೇಲೆ ಪವರು, ಥ್ರಾಟಲ್ ಮ್ಯಾಪ್ ಎಲ್ಲ ಚೇಂಜ್ ಆಗುತ್ತೆ ಈ ಟಾಪ್ ವೇರಿಯಂಟಲ್ಲಿ. ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ ಇವಾಗ ಹೆಂಗಾಗಿದೆ ಅಂದರೆ ಯಾವುದೇ ಮ್ಯಾನುಫ್ಯಾಕ್ಚರರ್ಸ್ ಹೋದ್ರೂ ಕಾಂಪಿಟೇಷನ್ನು ಏನು ಫೀಚರ್ಸ್ ತುಂಬ ಕೊಡ್ತಾರೆ, ಟ್ರ್ಯಾಕ್ಷನ್ ಕಂಟ್ರೋಲು, ರೈಡಿಂಗ್ ಮೋಡ್ಸ್, ಈ ಥರ ತುಂಬ ಆ್ಯಕ್ಚುಲಿ ಕಾಂಪಿಟೇಷನ್ ಬೇರೆ ಗಾಡಿಗಳು ಬಿಟ್ಟು ಅದು ಎಲ್ಲ ಗಾಡಿಯಲ್ಲೂ ಬರ್ತಾ ಇದೆ. ಬಟ್ ನೋಡಿ, ನೀವು ಯೋಚನೆ ಮಾಡಿ, 160cc ಗಾಡಿಗೆ ನಿಮ್ಗೆ ಆ್ಯಕ್ಚುಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಕಾಗಿಲ್ಲ. ಈವನ್ ರೈಡಿಂಗ್ ಮೋಡ್ಸು ನಿಮ್ಗೇನೂ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ಪವರ್ ಏನಿರುತ್ತೆ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ನೀವು ಅದರಲ್ಲೂ ರೈಡಿಂಗ್ ಮೋಡ್ಸ್ ಎಲ್ಲ ಯೂಸ್ ಮಾಡಿ ನಿಮ್ಗೆ ಇನ್ನೂ ಕಮ್ಮಿ ಪವರ್ ಆ್ಯಕ್ಚುಲಿ ಅವಶ್ಯಕತೆಯೇ ಇಲ್ಲ. ಇವಾಗ ನೋಡಿ, ಸೇಫ್ಟಿ ಫೀಚರ್ಸ್ ಫಾರ್ ಎಕ್ಸಾಂಪಲ್ ನಿಮಗೆ ಡ್ಯುಯಲ್ ಚಾನಲ್ ABS ಯೂಸ್ ಆಗುತ್ತೆ, ನಿಮ್ಗೆ ಪ್ರಾಕ್ಟಿಕಲಿ ಹೆಲ್ಪ್ ಆಗುತ್ತೆ. ಆಮೇಲೆ ಅದನ್ನು ಬಿಟ್ಟು ನೀವು ಇವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀರಾ, ಯಾವುದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಇಲ್ಲ ಕಂಪ್ಲೀಟ್ ಮ್ಯಾಪ್ ನಿಮಗೆ ಇಲ್ಲಿ ಬರುತ್ತೆ. ಇದು ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಅಡ್ಜಸ್ಟಬಲ್ ಲಿವರ್ಸ್ ನಿಮಗೆ ಯಾವಾಗಾರು ಯೂಸ್ ಆಗ್ಬೋದು. ಹಾಗೆ ಇದರಲ್ಲಿ ನಿಮಗೆ ಸ್ಲಿಪ್ಪರ್ ಕ್ಲಚ್ ಬರುತ್ತೆ, ಸೊ ವೀಲ್ ಲಾಕ್ ಆಗೋದು ಅವಾಯ್ಡ್ ಮಾಡುತ್ತೆ, ಇದು ಯೂಸ್ ಆಗುತ್ತೆ. ಈ ಥರ ಕೆಲವು ಫೀಚರ್ಸ್ ಎಲ್ಲ ನಿಮಗೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಬಟ್ ಅದು ಬಿಟ್ಟು ಬೇರೆದೆಲ್ಲ ನಿಮಗೆ ಆ್ಯಕ್ಚುಲಿ ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಂದರೆ ಅವಶ್ಯಕತೆ ಇಲ್ಲ. ಟ್ರಾಕ್ಷನ್ ಕಂಟ್ರೋಲು, ರೈಡಿಂಗ್ ಮೋಡ್ಸು ಬೇಕಾಗಿಲ್ಲ. ಬಟ್ ಎನಿವೇ, ದುಡ್ಡು ಹಾಕ್ತೀರಾ ಅಂದರೆ ಹೇಳ್ದಂಗೆ ಆಲ್ರೆಡಿ ಇವಾಗ ಇಂಡಸ್ಟ್ರಿಯಲ್ಲಿ ಹಂಗಾಗಿದೆ. ಅವ್ರು ಕೊಟ್ಮೇಲೆ ನಾವು ಕೊಡಬೇಕು, ಇಲ್ಲ ನಮ್ಮದು ಫೀಚರ್ಸ್ ಕಮ್ಮಿ ಇದೆ ಅನ್ನೋ ಥರ ಆಗುತ್ತೆ. ಜನ ಆಪ್ಷನ್ಸ್ ನೋಡ್ತಾರೆ ಅನ್ನೋ ಥರ ಕೊಡೋ ಥರ ಆಗಿದೆ. ಬಟ್ ಅದೇ ನಿಮಗೆ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ ಅಂತ ತಿಳಿಸೋದಕ್ಕೆ ಈ ವಿಚಾರನ ಹೇಳಿದೆ. ಸೊ ನಿಮಗೇನಂತ ಸ್ನೇಹಿತರೆ, ವರ್ತಾ ಇವಾಗ ಈ ಗಾಡಿಗೆ ಕಂಪ್ಲೀಟ್ಲಿ ಫೀಚರ್ ಲೋಡೆಡ್ ಇದೆ. 25 ಇಯರ್ಸ್ ಆಫ್ ಬಜಾಜ್ ಪಲ್ಸರ್. ಸೊ ಇವಾಗ ಏನು ಕೊಟ್ಟಿದ್ದಾರೆ ಫೀಚರ್ಸು, ನಿಮಗೆ ಒಳ್ಳೆ ಕಾಂಪಿಟೇಷನ್ ಇದೆ ಅನಿಸುತ್ತಾ, ಈ ಗಾಡಿ ಚೆನ್ನಾಗಿದೆ ಅನಿಸುತ್ತಾ, ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.